ಸೋಂಪುರ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಪಕ್ಷಾಂತರವಾಗುವುದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯನ್ನ ಮೈತ್ರಿ ಕಾರ್ಯಕರ್ತರು ಸಹೋದರರಂತೆ ಚುನಾವಣೆ ನಡೆಸಲಿದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ಹೇಳಿದ್ರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಡೆಹಳ್ಳಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಭೆ ಹಾಗೂ ನಾಳೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಡೆಸಲಿರುವ ಪ್ರಚಾರದ ಪೂರ್ವ ಸಿದ್ಧತೆ ಸಭೆ ಉದ್ದೇಶಿಸಿ ಮಾತನಾಡಿದ್ರು. ಈ ಕುರಿತ ಒಂದು ವರದಿ ಇಲ್ಲಿದೆ. ನಂತರ ವೇಣುಗೋಪಾಲ್ ಮಾತನಾಡಿ, ನಾಳೆ ಏಪ್ರಿಲ್ 13 ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲ ಅರಿಶಿನಕುಂಟೆಯಿಂದ ಹಿಡಿದು ತ್ಯಾಮಗೊಂಡ್ಲು, ಸೋಂಪುರ, ಸೋಲೂರು ಹೋಬಳಿಯಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಈ ಹಿನ್ನೆಲೆ ಕಾರ್ಯಕರ್ತರು ಸಿದ್ಧತೆ ನಡೆಸಿದ್ದೇವೆ. 1 ಲಕ್ಷ ಮತಗಳ ಅಂತರದಿಂದ ಸುಧಾಕರ್ ಜಯಶೀಲರಾಗುವಂತಾಗಬೇಕು. ರಾಜ್ಯದ 28 ಲೋಕಸಭಾ ಕ್ಷೇತ್ರ ಮೈತ್ರಿ ಪಾರಮ್ಯ ಮೆರೆಯಬೇಕು. ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರ ಹಾದಿಯಲ್ಲಿ ನಡೆಯೋಣ. ಮಾಜಿ ಸಚಿವರು ನನ್ನ ತಂದೆ ದಿವಂಗತ ಸಿ ಚನ್ನಿಗಪ್ಪರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ನಮ್ಮ ಚನ್ನಿಗಪ್ಪರ ಕುಟುಂಬ ತ್ಯಾಮಗೊಂಡ್ಲು ಮತ್ತು ಸೋಂಪುರ ಹೋಬಳಿ ಕಾರ್ಯಕರ್ತರ ಜೊತೆ ಸದಾ ಇರುತ್ತೆ. ಮೈತ್ರಿ ಕಾರ್ಯಕರ್ತರು ಹೆದರೋದು ಬೇಡ, ಸಂಘಟಕರಾಗೋಣ ಎಂದ್ರು. ಜೆಡಿಎಸ್ ಸೋಂಪುರ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ನಾನು ಹುಟ್ಟಿನಿಂದಲೂ ಜೆಡಿಎಸ್ ಪಕ್ಷದಲ್ಲಿದ್ದೇನೆ. ಕಾಂಗ್ರೆಸ್ ಪಕ್ಷ ಸೇರುವಂತೆ ಕೆಲವೊಂದು ಒತ್ತಡವಿತ್ತು. ಇದೀಗ ಕಾರ್ಯಕರ್ತರು ಪಕ್ಷದಲ್ಲೇ ಉಳಿಯುವಂತೆ ಒತ್ತಡ ಹೇರಿದ್ದಾರೆ. ಆದ್ದರಿಂದ ಪಕ್ಷಾಂತರ ಮಾಡಲ್ಲ. ಮೈತ್ರಿ ಸಂಘಟನೆ ಬಲಪಡಿಸಿ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಇನ್ನು ಈ ಸಭೆಯಲ್ಲಿ ಬಿಜೆಪಿ ಹೋಬಳಿ ಅಧ್ಯಕ್ಷ ಮುರಳೀಧರ್, ಬಮೂಲ್ ನಿರ್ದೇಶಕ ಸ್ಥಾನದ ಆಕಾಂಕ್ಷಿ ಭವಾನಿ ಶಂಕರ್ ಬೈರೇಗೌಡರು, ಎಪಿಎಂಸಿ ಮಾಜಿ ನಿರ್ದೇಶಕ ಗಂಗಣ್ಣ, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭುದೇವ್, ಮಾಚನಹಳ್ಳಿ ಜಯಣ್ಣ, ಪುಟ್ಟಗಂಗಯ್ಯ, ಬಿಎಂಎಸ್ ಶ್ರೀನಿವಾಸ್, ಬರಗೇನಹಳ್ಳಿ ಪರಮೇಶ್, ದೇವರ ಹೊಸಹಳ್ಳಿ ಜಗಜ್ಯೋತಿ ಬಸವೇಶ್ವರ, ಕರವೇ ಮಂಜುನಾಥ್, ಆರ್ ಸುರೇಶ್, ಅಗಳಕೊಪ್ಪೆ ಶ್ರೀನಿವಾಸಪ್ಪ, ಮರಳಕುಂಟೆ ನಾಗಭೂಷಣ್, ಮೈತ್ರಿ ಕಾರ್ಯಕರ್ತರಾದ ಸಿದ್ದಪ್ಪ, ಕಂಬಾಳು ಬಾಬು, ಹೆಗ್ಗುಂದ ಕಿರಣ್, ನೂರಾರು ಕಾರ್ಯಕರ್ತರು, ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು. ಹೋಬಳಿ ಅಧ್ಯಕ್ಷರಾದ ಕುಮಾರಣ್ಣವರು ಕಾಂಗ್ರೆಸ್ ಸೇರ್ಪಡೆಯಿಂದ ಒಂದು ಹೂವು ಎಬ್ಬಿಸಿದ್ರು. ಅದ್ರದ ಒಂದು ದೃಢ ನಿರ್ಧಾರ, ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಹೇಳಿ ಎಲ್ಲ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಜೆಡಿಎಸ್ ಬಿಟ್ಟು ನಾನು ಹೋಗಲ್ಲ ಅಂತ. ಆಮೇಲೆ ಅದರ ನಂತರ ಸಮನ್ವಯ ಸಭೆ ಒಂದು ಏರ್ಪಡಿಸಿದ್ದು ಬಿಜೆಪಿ ಮತ್ತೆ ಜೆಡಿಎಸ್ ಇಂದ. ನಾಳೆ ಸುಧಾಕರ್ ಅವರು ನಮ್ಮ ಸೋಂಪುರಕ್ಕೆ ಬರ್ತಾವ್ರೆ. ಒಂದು ರ್ಯಾಲಿ ಮುಖಾಂತರ ಒಂದು, ಆಮೇಲೆ ಸಭೆ ಇದೆ. ಅದಕ್ಕೋಸ್ಕರ ನಾಳೆ 12 ಗಂಟೆಗೆ ಸುಧಾಕರ್ ಅವರು ಇಲ್ಲಿ ಬರೋದ್ರಿಂದ ಅದೇ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಯಾವ ತರ ಮಾಡಬೇಕು ಅಂತ ಒಂದು ಎಲ್ಲ ನಮ್ಮ ಬಿಜೆಪಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳೆಲ್ಲ ಕೂತಿ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡಿದ್ವಿ. ತ್ಯಾಮಗೊಂಡ್ಲಲ್ಲಿ ಕೂಡ ನಾಳೆ 10 ಗಂಟೆಗೆ ಬರ್ತಾರೆ, ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಏನ್ ರೂಪುರೇಷೆ ಸರ್ ನಾಳೆ? ಅದೇ MP ಎಲೆಕ್ಷನ್ ಚುನಾವಣೆ ಪ್ರಯುಕ್ತ ಎಲ್ಲ ಕಾರ್ಯಕರ್ತರುಗಳ ಭೇಟಿ ಮತ್ತೆ ಬಹಿರಂಗ ಸಭೆ ಇದೆ ನಾಳೆ. ಏನಿಲ್ಲ, ಅಶ್ನುಗುಂಟೆ, ನೆಲಮಂಗಲ, ಸೋಂಪುರ, ತ್ಯಾಮಗೊಂಡ್ಲು, ಸೋಲೂರು ಎಲ್ಲ ನಮ್ಮ ನೆಲಮಂಗಲ ತಾಲೂಕು ಯಾವ್ಯಾವ ಹೋಬಳಿಗಳವ ಎಲ್ಲ ಹೋಬಳಿಗೂ ಭೇಟಿ ಕೊಟ್ಟು ಒಂದು ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ತುಂಬಾ ನಮ್ಮ ಕಾರ್ಯಕರ್ತರು, ಒಂದು ನಮ್ಮ NDA ಕಾರ್ಯಕರ್ತರು, ಇವಾಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರುಗಳು ಸಾವಿರಾರು ಜನಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದ್ ನಾಳೆ ನೋಡ್ಬೇಕು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿ ತಂದೆ ನೋಡಿದ್ರೆ ಜೆಡಿಎಸ್ ಅಲ್ಲಿ ಇರ್ತಾರೆ, ಮಗ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಸರ್, ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ನಾವೇನು ಮಾಡಕ್ಕಾಗಲ್ಲ. ನಾವು ಯಾವ್ದವ್ರ ಮನಸ್ಥಿತಿ ಯಾವ್ದೇ ಅಲ್ಲಿ ನಮ್ದು ಹಳ್ಳಿ ಜೆಡಿಎಸ್ ಅಲ್ಲಿ ಒಂದ್ ನೋಡಲ್ಲ. ನೀವು ಸುಮ್ನೆ ಒಂದು ಫೋನ್ ಕಾಲ್ಗೆ ಇಷ್ಟೊಂದು ಕಾರ್ಯಕರ್ತರು ಸೇರ್ಕೊಂಡಿದ್ದೀವಿ ನಮ್ಮ ಬಿಜೆಪಿ ಜೆಡಿಎಸ್ ಅವರು, ನೀವೇ ಅರ್ಥ ಮಾಡ್ಕೊಳ್ಳಿ ನಾವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತಿಳ್ಕೊಬೇಕಷ್ಟೇ. ಸೇರ್ಪಡೆ ಇವಾಗ ಪ್ರಭಾವಿ ಮುಖಂಡರುಗಳ ಸೇರ್ಪಡೆ ಕಾರ್ಯಕ್ರಮ ಏನ್ ಮಾಡ್ತೀರಾ ಸರ್? ನಾಳೆ ಮಾತುಕತೆ ಇದೆ, ನಾಳೆ ನೋಡಿ. ಇದ್ದಾಗ ನಮ್ಮ ಸಂಬಂಧಿಕರಿಗೆ ಹೆಸರು ಹೇಳಂಗಿಲ್ಲಲ್ಲ, ಈಗ ಆ ಪರಿಸ್ಥಿತಿ ಐತೆ. ಎಲ್ಲ ಮುಖಂಡರು ಸೇರ್ಕೊಂಡು ಬರಲೇಬೇಕು ಅಂತ ಇದು ಮಾಡಿದ್ರು. ಆದ್ರೆ ನಾವು ಎಲ್ಲ ಕಾರ್ಯಕರ್ತರು ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಅದಕ್ಕೆ ನಾವೆಲ್ಲರೂ ಕೇಳ್ಬಿಟ್ಟು ನಮ್ಮ ತಿನ್ಮಂತಂದ್ರೆ ಹಬ್ಬ ಕಳ್ಮೇಲೆ ಅಂತ ಹೇಳಿದ್ವಿ. ಈಗ ಎಲ್ಲರೂ ವಿರೋಧ ಮಾಡಿದಾಗ ನಾನು ಎಲ್ಲರೂ ಬಿಟ್ಟು ನಾವು ಒಬ್ಬ ಹೋಗಕ್ಕೆ ಚಾನ್ಸೇ ಇಲ್ಲ. ಅದರಿಂದ ನಾನು ಈ ಜೊತೆಲೇ ನನ್ನ ಇಟ್ಕೊಂಡು ನಾವು ಇದ್ರೂ JDS ಸತ್ರು JDS. ಅವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯಲ್ಲಿ ಕುಮಾರಣ್ಣದಲ್ಲಿ ನಾವು ಹುಟ್ಟಿದಾಗಿಂದ ಅವತ್ತಿಂದಲೂ JDS, ಇವತ್ತು JDS, ಮುಂದೂ JDS. ನಾವು JDS ಮತ್ತು BJP ಅವರೆಲ್ಲ ಸೇರ್ಕೊಂಡು ಒಟ್ಟಾಗಿ ಸುಧಾಕರ್ನ ಗೆಲ್ಸ್ಕೊಳ್ಳೋದನ್ನ ನಾವು ಶ್ರಮ ಬಿದ್ದು ಗೆಲ್ಸ್ಕೊಂತೀವಿ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸ್ತೀವಿ. ಇನ್ನು ಮುಂದೆ ಎಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ. ಇನ್ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ನಾಳೆಯಿಂದ ಎಲ್ಲ ಕುಮಾರಣ್ಣ 15ನೇ ತಾರೀಕು ಬರ್ತಾರೆ. ಈಗ ನಾಳೆಯಿಂದ ಪೂರ್ತಿ ಎಲ್ಲ ತಾಲೂಕು ಪೂರ್ತಿ
ಸಂಘಟನೆ ಎಲ್ಲ ಜನನೂ ಗೊತ್ತಲ್ಲ. ಸರ್, ಇವಾಗ ಸಂಬಂಧಿಕರ ಓಲೈಕೆಗೆ ಮಾಡಿದ್ದು ನೀವು ಪಕ್ಷ ಬಿಡೋ ನಿರ್ಧಾರ ಮಾಡಿದ್ರ? ಅದೇನೋ ಒಂಚೂರು ಸ್ವಲ್ಪ ಗೊಂದಲ ಇತ್ತು. ಇವತ್ತು ಎಲ್ಲ ಗೊಂದಲ ನಮ್ಮ ಗೋಪಣ್ಣವ್ರು ಬಗೆಹರಿಸ್ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಇಂದ ಕೂಡ ಫೋನ್ ಕರೆ ಬಂದಿತ್ತು ಅಂತ ವೇದಿಕೆನಲ್ಲಿ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಮ್ಗೇನ್ ಬಂದಿಲ್ಲ, ಬೇರೆ ಕಡೆಯಿಂದ ಬಂದಿತ್ತು. ನಾವೇನ್ ಮಾತಾಡಿಲ್ಲ ಅವ್ರ ಜೊತೆಲಿ. ವೇಣುಗೋಪಾಲ್ ನಾವು ನಮ್ಮ ಚೆನ್ನಗಾಪುರ ಅಪ್ಪಾಜಿ ಏನು ಹಿಂದೆ ಇದ್ರು ಅವ್ರ ಮಾರ್ಗದರ್ಶನದಲ್ಲೇ ಓದ್ತಾ ಇರೋದು. ಇವತ್ತು ನಮ್ಮ ಗೋಪಣ್ಣವ್ರು ಬಂದು ಅದನ್ನೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನಮ್ಮ ಎಲ್ಲರೂ ನಮ್ಮ ಮಾವದಿರಾಗಲಿ ನಮ್ಮ ಬಾಮದಿರಾಗಲಿ ಯಾವುದೇ ಕಾರಣಕ್ಕೂ ಹೋಗ್ಬಿಡುದು ಅಂತ ಹೇಳೋರೆ. ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಪಕ್ಷ ಇನ್ಮೇಲೆ ಸಂಘಟನೆ ಮಾಡ್ತೀವಿ ಸರ್. ಯಾರ್ದು ನಾವು ಇನ್ನೂ ಮೀಟ್ ಮಾಡಿದೀವಿ. ಈಗ ಅದನ್ನ ಹೇಳಂಗಿಲ್ಲ, ಸಂಘಟನೆ ಮಾಡಿ ಸೇರ್ಸ್ಕೊಂತೀವಿ. ಸರ್, ಇವಾಗ ಎಲ್ಲೆಲ್ಲೂ ಕೂಡ ಯಾರೋ ಒಂದು 23 ಇರ್ಬೋದು. ಕಾರ್ಯಕರ್ತರು ಸೇರ್ಪಡೆ ಆದ್ರು. ಎಲ್ಲ ತಾಲೂಕಿನಲ್ಲಿ ಸಾಕಷ್ಟು ಪ್ರಭಾವಿ ಮುಖಂಡರುಗಳು ಈಗಾಗಲೇ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಸರ್, ಒಂದು ಬೆರಳೆಣಿಕೆ ದಿನಗಳ ಮಾತ್ರ ನೀವು ಜೆಡಿಎಸ್ ಅಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಈ ನೆಲಮಂಗಲ ತಾಲೂಕಿನಲ್ಲಿ ಉಳಿತದ? ಯಾವುದೇ ಕಾರಣಕ್ಕೂ JDS ಇದ್ದೇ ಇರ್ತದೆ. ಮುಂದೆ ಇನ್ನ ಸಂಘಟನೆ ಮಾಡ್ತೀವಿ. ನೆಕ್ಸ್ಟ್ JDS BJP ಒಂದಾಗಿ ಇದನ್ನ ನಾವು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ JDS ಬಿಟ್ಟು ಹೋಗಲ್ಲ. ಈಗ ತಾನೇ ಹೇಳಿದ್ರಿ ಚೆನ್ನಗಾಪುರ ಕುಟುಂಬದವ್ರು ಏನ್ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ ಅಂತ. ಇವಾಗ ವೇಣುಗೋಪಾಲ್ ಅವ್ರು ಬಂದು ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮ ಕಾರ್ಯಕರ್ತರೇ ಮುಖ್ಯ. ನಮ್ಮ JDS ಮುಖಂಡರು BJP ಮುಖಂಡರು ಇಷ್ಟೆಲ್ಲ ನಾವು ಇಲ್ಲಿ ನೋಡಿದಾಗ ನಮಗೆ ಒಂದು ಕಣ್ಣು ನೀರು ಬಂದಂಗೆ ಆಗ್ತದೆ. ನೆನ್ಸ್ಕೊಂಡ್ಬಿಟ್ರೆ ನಾವು ಇವ್ರನ್ನೆಲ್ಲ ಬಿಟ್ಟೋದ್ರೆ ನಾನು ಮನುಷ್ಯನೇ ಅಲ್ಲ. ಪ್ರೀತಿಗೋಸ್ಕರ ನಾನು ಕಟ್ಟಿ ಬಿದ್ದಿರೋದಲ್ವಾ. ನಾನು ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿ ನಾನು ಎಲ್ಲಾನು ಕರೆದು ಮಾತಾಡ್ತೀನಿ ಅಂತಲೂ ಹೇಳಿದ್ದೀನಿ. ಇವತ್ತು ಅದನ್ನ ನಾವು ಗೊಂದಲ ಬಗೆಹರಿಸ್ಕೊಂಡಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ನಾವು ಯಾರ ಮಾತು ಕೇಳೋದಿಲ್ಲ. ಸರ್, ಇವತ್ತು ಸಭೆ ಸ್ಪಷ್ಟೀಕರಣ ಇಷ್ಟೇ ಮೇನ್. ಮೋಹನ್ ಕುಮಾರ್ ಗೊಂದಲ ನಿವಾರಣೆ ಮಾಡ್ಕೊಬೇಕಾಯ್ತು. ನಾವು ಕಾರ್ಯಕರ್ತರು ನಮ್ಮ ಹೋಬಳಿ ಅಧ್ಯಕ್ಷರೇ ಅವರು ಗೊಂದಲದಲ್ಲಿ ಇರ್ಬೇಕಾದ್ರೆ ನಾವು ಕಾರ್ಯಕರ್ತರು ಇಲ್ಲಿ ಏನ್ ಮಾಡಕ್ಕಾಗ್ತದೆ? ಅವ್ರನ್ನ ನಿಲುವನ್ನ ನಾವು ಸ್ಪಷ್ಟೀಕರಣ ಇವತ್ತು ಮಾಡ್ಕೊಬೇಕಾಯ್ತು. ಅದು ಸ್ಪಷ್ಟೀಕರಣ ಆಯ್ತು. ನಮಗೆ ಭಾರಿ ಸಂತೋಷ ಆಗ್ತೈತೆ. ಅವರು ಯಾವುದೇ ನಮ್ಮ JDS ನಮ್ಮ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ಸಭೆಗಳಿಗೆ ಬಿಟ್ಟಿದ್ದಾರೆ. ಹಂಗೂ ಆ ಸಭೆಯನ್ನ ಮಾತನ್ನ ಬಿಟ್ಟು ಹೋಗ ಅವ್ರ ಮನುಷ್ಯರೇ ಅಲ್ಲ. ನೋ ಈಗ ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ನಾವು ಈ ರಾಜಕೀಯ 20-25 ವರ್ಷದಿಂದನೂ ಅವರು JDS ಅಧ್ಯಕ್ಷ ಮಾಡ್ಕೊಂಡ್ ಬಂದಿದ್ವಿ. ಅವ್ರನ್ನ ಬೇರೆ ನಾವು ಚೇಂಜ್ ಮಾಡಿದ ಹೋಬಳಿ ಅಧ್ಯಕ್ಷರನ್ನ. ಸಾಲದಕ್ಕೆ ನಮ್ಮ ಅವ್ರ ಮಿಸಸ್ TABC ಅಧ್ಯಕ್ಷರು ಮಾಡಿಲ್ವಾ? ಇನ್ನು ಮುಂದೆ ಹೇಳ್ತಾ ಇದ್ರೆ ನೀವು ಹೋಗಕ್ಕಿದ್ರೆ ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗಿ ಅಂತ ಅಲ್ಲ, ಅಂದ್ರೆ ಎಲ್ಲಾರು ಕೂಡ ಹೋಲ್ಸೇಲ್ ಆಗಿ ಹೋಗಕ್ ರೆಡಿ ಇದ್ದೀರಾ ಅಂತ ಕಾಂಗ್ರೆಸ್? ನೋ, ಆಗಲ್ಲ. ಅವ್ರು ಹೋಗೋದೇ ಇಲ್ವಲ್ಲ, ನಾವೆಲ್ಲಿ ಹೋಗ್ಬರ್ತದೆ? ನಮ್ಮನ್ನು ಎಲ್ಲ ಜೊತೆ ಕರ್ಕೊಂಡು ಹೋಗಿ ಅವ್ರು ಎಲ್ಲಿರ್ತಾರೋ ನಾವಲ್ಲಿ. ನೀವು ಕೂಡ ಹೋಗ್ತೀರಾ? 100% ಅವ್ರು ಎಲ್ಲಿರ್ತಾರೋ ನಾವ್ ಅಲ್ಲಿರ್ತೀವಿ. ಅಂದ್ರೆ ಆಸೆ ಆಮಿಷಗಳಿಗೆ ನೋಡಿ ಸರ್, ಒಂದ್ ನಿಮಿಷ. ಅವ್ರು ಕೂಡ ಇವತ್ತು ಇರ್ರಿ ಸ್ವಲ್ಪ. ಅವ್ರು ಕೂಡ ಇವತ್ತು 2,500 ರೂಪಾಯಿ ಅದೇನೋ ನಾಯಿ ತಿಂತಾರಲ್ಲ, ಅದಕ್ಕೂ ಸಮಾನ. ನಾವು ಮುಂದಿನ ಒಂದು ಈ ಪೀಳಿಗೆ ಬಗ್ಗೆ ಯೋಚನೆ ಮಾಡ್ಬೇಕಾದ ನಾವು ಇವತ್ತು. ಅದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಮೋದಿ ಅವರು ದೇವೇಗೌಡರ ಮಕ್ಕ ನೋಡಿ ಓಟ್ ಕೊಡ್ಬೇಕಾಗ್ತದೆ ಇವತ್ತು ನಾವು. ಯಾರು ಅವ್ರು ಕೊಡೋದು 500 ರೂಪಾಯಿ 1,000 ರೂಪಾಯಿಗ ಅದರಂತ ನೀಚ್ ಕೆಲಸ ಇನ್ನ ಯಾರು ಮಾಡಬಾರ್ದು. ಚುನಾವಣೆಯಲ್ಲಿ ಸುಧಾಕರ್ಗೆ ಎಷ್ಟು ಲೀಡ್ ಕೊಟ್ಟು ಗೆಲ್ಲಿಸ್ತೀರಾ ಸರ್ ಕಾರ್ಯಕರ್ತರೆಲ್ಲ ಒಂದಾಗಿ? ಸರ್, ಟೋಟಲ್ ನಮ್ಮ ತಾಲೂಕಿಂದ 50 ಮೇಲೆ ಹೊರತು ಕೆಳಗಿಲ್ಲ. ಈ ಚುನಾವಣೆ ವಿಚಾರವಾಗಿ ನಾವು ಮತ್ತೆ ಕರೆತಂದ ಪ್ರಯತ್ನ ಮಾಡ್ತೀರಾ? ಹೇಗೆ? ನಾವೇನ್ ಮಾಡ್ಬೇಕಾಗಿಲ್ಲ, ಅವರೇ ಓಡ್ಬರ್ತಾರೆ ನೋಡಿ. ಬೇಕಾರೆ ನಮ್ಮ ಮೋಹನ್ ಕುಮಾರ್ ಒಂದ್ ಕದೆ ತಡ್ತಾರೆ. ಅಣ್ಣ ಹಿಂಗ ಆಗೋಯ್ತ, ನಮ್ಮ ತಪ್ಪು ಮಾಡ್ಕೊಂಬಿಟ್ಟೆ, ಈಗ ಏನೋ ಮಾಡ್ಕೊಂಡು ಹೋಗೋಣ ಅಂತ ಅವರೇ ಗದ ತಡ್ತಾರೆ ನೋಡಿ. ಕಾದ್ ನೋಡಿ. ಸರ್, ಇವತ್ತಿನ ಸಭೆಯಲ್ಲಿ ಮೋಹನ್ ಕುಮಾರ್ ಅವರ ನಿಲುವನ್ನ ಸ್ಪಷ್ಟಪಡಿಸಕ್ಕೆ ಅಂತಾನೆ ಅವರ ಅಭಿಮಾನಿಗಳು ಮತ್ತು JDS ಪಕ್ಷದ ಎಲ್ಲಾ ಕಾರ್ಯಕರ್ತರು ಸಭೆ ಕರೆದಿದ್ರು. ಅವರೊಂದು ಸ್ಪಷ್ಟವಾದ ಒಂದು ನಿಲುವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ JDS ಪಕ್ಷವನ್ನು ಬಿಟ್ಟು ನಾನು ಯಾವ ಪಕ್ಷಕ್ಕೂ ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ ಅಂತೇಳಿ ಅವ್ರಿಗೆ ಇದ್ದಿದ್ದು ಒಂದು ಒತ್ತಡ ಮಾತ್ರ ಇತ್ತು. ಅವ್ರ ಮನಸ್ಸು ಇರ್ತಕ್ಕಂಥ ಪ್ರೀತಿ JDSಗೆನೆ. ಆದ್ರೆ ಅವ್ರ ಒತ್ತಡಕ್ಕೋಸ್ಕರ ಒಂದು ಬಲಿಯಾಗಿದ್ರು. ಅದನ್ನೆಲ್ಲ ಊಹಾಪೋಹ ಒಪ್ಪಿಸಿದ್ರು. ನಾನು ಇವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು JDS ಪಕ್ಷವನ್ನು ಬಿಟ್ಟು ನಾನು ಹೋಗಲ್ಲ. BJP ಮತ್ತು JDS ಸಮ್ಮಿಶ್ರ ಒಂದು ಜಂಟಿಯ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಸಹ ಅವರು ವಿಷಯವನ್ನು ತಿಳಿಸಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮೋಹನ್ ಕುಮಾರ್ ಒಂದು ಸೋಂಪುರ ಹೋಬಳಿಗಳ ಶಕ್ತಿ. ಇವತ್ತೇನು ನಮ್ಮ ಹೋಬಳಿಲಿ ಜಗದೀಶ್ ಚೌಧರಿ ಅವರು ನಮ್ಮ ತಾಲೂಕು ಅಧ್ಯಕ್ಷರು ಆದ್ಮೇಲೆ, ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರು ಹೋಬಳಿ ಅಧ್ಯಕ್ಷರು, ಮತ್ತೆ ನಮ್ಮ ಮುಳ್ಳೂರವರು ಹೋಬಳಿ ಅಧ್ಯಕ್ಷ ಆದ್ಮೇಲೆ ಒಂದು ಜೋಡೆತ್ತಿನ ರೀತಿಯಲ್ಲಿ ಒಂದು ಹೋಬಳಿಲಿ ಕೆಲಸ ಮಾಡಿದ್ದಾರೆ.
ನಮ್ಮ ಸೋಂಪುರ ಹೋಬಳಿಲಿ ಇವರು ಮೋಹನ್ ಕುಮಾರ್ ಮತ್ತೆ ಚೌಧರಿ ಮಧುವರೆಲ್ಲ ಸಹಯೋಗಿಗಳು ಬಿಜೆಪಿ ಜೆಡಿಎಸ್ ನವರು ಸೇರಿ ಅತಿ ಹೆಚ್ಚಿನ ಬಹುಮತವನ್ನ ನಮ್ಮ ಸೋಂಪುರ ಹೋಬಳಿಯಿಂದ ಕೊಡ್ತಾರೆ. ಆ ಶಕ್ತಿ ನಮ್ಗೆಲ್ಲ ವಿಶ್ವಾಸ ಇದೆ ಅಂತೇಳಿ ಈ ಮೂಲಕ ನಾನು ತಿಳಿಸಕ್ ಇಷ್ಟಪಡ್ತೀನಿ. ನಾವು ಒಬ್ಬ ದೊಡ್ಡ ವ್ಯಕ್ತಿ ಅವ್ರು ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಟ್ಟು ಹೋಗಂತ ಇಷ್ಟೊಂದು ಇವತ್ತು ಮೋಹನ್ ಕುಮಾರ್ ಮತಕ್ಕೆ 100 ಜನ ಒಬ್ಬ ಲೀಡರ್ಗಳು ಕಾರ್ಯಕರ್ತರು ಮನೆ ತಕ್ಕ ಬರ್ತಾರೆ. ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಇನ್ನೊಬ್ರು ಮನೆ ಬಾಗ್ಲು ಹೋಗೋಂತ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರ ಮನೆ ತಕ್ಕೆ 100 ಕಾರ್ಯಕರ್ತರು ಬರ್ತಾರೆ. ಆಮೇಲೆ ಅವ್ರು ಇವತ್ತು ಫಸ್ಟ್ ಪೇಜ್ ಅಲ್ಲಿ ಇದ್ದಾರೆ. ನಾನು ಅವಲೇ ಸಭೆನಲ್ಲಿ ಹೇಳ್ದಂಗೆ ಅವ್ರು ಇವತ್ತು ಮೊದಲನೇ ಬೆಂಚ್ ಅಲ್ಲಿ ಇದ್ದಾರೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಕುಮಾರಣ್ಣ ಅವರು ಮೋಹನ್ ಕುಮಾರ್ ಅಂತ ಹೆಸರು ಕರೆದಿ ಈ ಕಡೆ ಭಾಗಕ್ಕೆ ಬಂದ ಫೋನ್ ಮಾಡ್ತಾರೆ. ಅಂತ ವ್ಯಕ್ತಿಗಳು ಲಿಕ್ಕಿದ್ಮೇಲೆ ಇನ್ ಕಾಂಗ್ರೆಸ್ ಅವ್ರು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಆ ಒಂದು ದೊಡ್ಡ ನಾಯಕರ ಸಂಪರ್ಕ ಮಾಡಕ್ ಅವ್ರು ಕಷ್ಟ ಆಗ್ತದೆ. ಇಲ್ಲಿ ಅವ್ರಿಗೆ ತುಂಬಾ ಗೌರವ ಕೊಟ್ಟಿದೆ, ಸ್ಥಾನಮಾನ ಕೊಟ್ಟಿದೆ. ಮುಂದೆ ಅವರು ಒಂದು ಕ್ಷೇತ್ರ MLA ನಿಲ್ಲಂತ ವ್ಯಕ್ತಿ ಒಬ್ಬ MLC ಆಗ್ಬೋದು ಜೆಡಿಎಸ್ ನಲ್ಲಿ. ಅಂತ ಎಲ್ಲ ಅವಕಾಶಗಳು ಇದ್ಮೇಲೆ ಕಾಂಗ್ರೆಸ್ ಮೂಲೆ ಗುಂಪಾಗ ಅಂತ ಏನಿದೆ ಅವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ.